ಬೀದರ್ನಲ್ಲಿ ಶಾಸಕ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಜಟಾಪಟಿ. ಇಬ್ಬರ ಜಗಳದಲ್ಲಿ ಅರೆಸ್ಟ್ ಆದವರು ಬಿಜೆಪಿ ಕಾರ್ಯಕರ್ತರು. ರಾಹುಲ್ ಗಾಂಧಿಯಿಂದ ಈಶ್ವರ್ ಖಂಡ್ರೆ ಅವರಿಗೆ ಸಂವಿಧಾನ ಮಾತಾಡ್ತಕ್ಕಂಥ ಸಂಸದ ವಿರೋಧಿ ಈಶ್ವರ್ ಖಂಡ್ರೆಗೆ ನೋಡಿ ಸರ್, ನಾವು ನಾನೇ ಮಾಡ್ತಂತ ಹೇಳೋದು ಕೂಡ ಈಗ ಸರ್ಕಾರ ರಾಜಕಾರಣಿ ನಾಚಕತೆ ಸರ್ಕಾರ ನೀವು ಹೇಳಿ ಸರಿ. ಹೀಗೆ ಸಚಿವ ಈಶ್ವರ್ ಖಂಡ್ರೆ ವಾಹನ ತಡೆದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಚಿವರ ವಾಹನದ ಮುಂದೆ ಕುಳಿತು ನಮ್ಮ ಮೇಲೆ ವಾಹನ ಏರಿಸಿಕೊಂಡು ಹೋಗಿ ಅಂತ ಕೆಂಡಾಮಂಡಲರಾಗಿದ್ದಾರೆ. ಪ್ರತಿಭಟನೆಗೆ ಬಂದಿದ್ದ ಕಾರ್ಯಕರ್ತರನ್ನ ತಡೆಯೋಕೆ ಪೊಲೀಸರು ಹರಸಾಹಸವೇ ಪಡಬೇಕಾಯ್ತು. ಅಂದಹಾಗೆ ಈ ಪ್ರತಿಭಟನೆಗೆ ಕಾರಣವಾಗಿರುವುದು ಒಮ್ಮೆ ಉದ್ಘಾಟನೆ ಮಾಡಿದ್ದ ಸ್ಥಳದಲ್ಲಿ ಮತ್ತೊಮ್ಮೆ ಉದ್ಘಾಟನೆಗೆ ಬಂದಿದ್ರು ಕಣ್ರಿ. ಇದನ್ನ ಬಿಜೆಪಿ ಕಾರ್ಯಕರ್ತರು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿಯಿಂದ ಈಶ್ವರ್ ಖಂಡ್ರೆ ಅವರಿಗೆ ಸಂವಿಧಾನ ಮಾತಾಡ್ತಕ್ಕಂಥ ಸಂಸದ ವಿರೋಧಿ ಈಶ್ವರ್ ಖಂಡ್ರೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಸಿದ್ದು ಸೌದಿ ಶಂಕುಸ್ಥಾಪನೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮರುಶಂಕು ಸ್ಥಾಪನೆ. ಹೌದು, ಕಳೆದ ಫೆಬ್ರವರಿ ತಿಂಗಳಲ್ಲಿ ಹುಮನಾಬಾದ್ ಕ್ಷೇತ್ರದ ಚಿಟ್ಟಗುಪ್ಪ ತಾಲೂಕಿನಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿತ್ತು. ಇಲ್ಲಿನ ಹಿಪ್ಪರಗಿ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ನೂತನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು. ಈ ಕಾಮಗಾರಿಗೆ ಶಾಸಕ ಸಿದ್ದು ಪಾಟೀಲ್ ಶಂಕುಸ್ಥಾಪನೆ ಮಾಡಿ ಹೋಗಿದ್ರು. ಪತ್ರದಲ್ಲಿ ತಿಳಿಸಿರುವ ದಿನಾಂಕದಂದು ಕಾರ್ಯಕ್ರಮವನ್ನು ಶಿಷ್ಟಾಚಾರ ಪ್ರಕಾರ ಸಿದ್ಧಪಡಿಸಿಕೊಳ್ಳುವಂತೆ ಮಾನ್ಯ ಶಾಸಕರು ತಿಳಿಸುತ್ತಾರೆ. ನೋಡಿ ಸರ್, ನಾವು ನಾನೇ ಮಾಡ್ತಂತ ಹೇಳೋದು ಕೂಡ ನೀವು ಹೇಳಿ ಸರಿ. ಆದ್ರೆ 16,75,00,000 ರೂಪಾಯಿ ಅಂದಾಜು ವೆಚ್ಚದ ಕಾಮಗಾರಿಗೆ ಸರ್ಕಾರದ ನಿಯಮ ಅನುಸಾರ ಭೂಮಿ ಪೂಜೆ ನೆರವೇರಿಸಲಾಗಿತ್ತು. ಆದ್ರೀಗ ದಿಢೀರ್ ಅಂತ ಬಂದ ಕಾಂಗ್ರೆಸ್ನ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಾಮಗಾರಿಗೆ ಮರುಶಂಕು ಸ್ಥಾಪನೆ ಮಾಡೋದಕ್ಕೆ ಆಗಮಿಸಿದ್ರು. ಇದರಿಂದ ಬಿಜೆಪಿ ಕಾರ್ಯಕರ್ತರು ಪ್ರೋಟೋಕಾಲ್ ಪ್ರಕಾರವೇ ಕಾಮಗಾರಿ ಮಾಡಲಾಗಿದೆ, ನೀವು ಇನ್ನೊಮ್ಮೆ ಶಂಕುಸ್ಥಾಪನೆ ಮಾಡೋದು ಬೇಡ ಅಂತ ಸಚಿವರನ್ನ ತಡೆದು ತರಾಟೆಗೆ ತೆಗೆದುಕೊಂಡ್ರು. ಈಶ್ವರ್ ಖಂಡ್ರೆ ಕೂಡ ಕೆಲಕಾಲ ಕಾರ್ಯಕರ್ತರಿಗೆ ತಿಳಿ ಹೇಳೋ ಪ್ರಯತ್ನ ಮಾಡಿದ್ರು. ಒಂದು ಜಿಲ್ಲೆಯ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಆಹ್ವಾನಿಸದೆ ಕಾರ್ಯಕ್ರಮ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಶಾಸಕರು ಬೇಕಂತಲೇ ಈ ರೀತಿ ಮಾಡಿದ್ದಾರೆಂದು ಆರೋಪಿಸಿದ್ರು. ಆದ್ರೆ ಬಿಜೆಪಿ ಕಾರ್ಯಕರ್ತರು ಮಾತ್ರ ನಮ್ಮ ಶಾಸಕರು ಪ್ರೋಟೋಕಾಲ್ ಪ್ರಕಾರವೇ ಎಲ್ಲವನ್ನ ಸರ್ಕಾರದ ಗಮನಕ್ಕೆ ತಂದೇ ಮಾಡಿದ್ದಾರೆ, ತಪ್ಪು ಜಿಲ್ಲಾಧಿಕಾರಿಗಳಿಂದ ನಡೆದಿದೆ, ಅವರಿಗೆ ಕೇಳಿ ಅಂತ ಹಠ ಹಿಡಿದು ಕುಳಿತರು. ಇವತ್ತಿನ ಕಾರ್ಯಕ್ರಮವನ್ನು ಶಾಸಕರ ಅಧ್ಯಕ್ಷತೆಯಲ್ಲೇ ಮಾಡ್ತಾ ಇದ್ದೇವೆ. ಇದು ವಿಧಿವತ್ತಾಗಿ ಶಿಷ್ಟಾಚಾರ ಪ್ರಕಾರ ಇವತ್ತು ಇಂದು ಕಾರ್ಡ್ಸ್ ಎಲ್ಲ ಪ್ರಿಂಟ್ ಮಾಡಿ ಅಧಿಕಾರಿಗಳಿಗೆ ಹೇಳಿ ರೈತರಿಗೆಲ್ಲ ಕರೆಸಿ ಇವತ್ತಿಗೆ ಶಂಕುಸ್ಥಾಪನೆ ಮಾಡ್ತಾ ಇದ್ವಿ. ಅಭಿವೃದ್ಧಿ ಕೆಲಸ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು, ಇದಕ್ಕೆ ಅಡ್ಡಗಾಲ ಹಾಕುವಂಥದ್ದು ಸರಿಯಲ್ಲ. ಕೆಲಕಾಲ ಸಚಿವರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸಿದ್ರು. ಇದರಿಂದ ಆಕ್ರೋಶಗೊಂಡ ಕಾರ್ಯಕರ್ತರು ಜಿಲ್ಲಾ ಉಸ್ತುವಾರಿ ಸಚಿವರ ಕಾರನ್ನ ತಡೆದು ಪ್ರತಿಭಟನೆಗೆ ಇಳಿದುಕೊಂಡ್ರು. ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿ ಕಾರ್ಯಕರ್ತರನ್ನ ಚದುರಿಸಿದ ಘಟನೆಯೂ ಕೂಡ ನಡೆಯಿತು. ಬೇಕ್ ಟಿವಿ ಕರ್ನಾಟಕ, ಬೀದರ್. ಬೆಕ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.